ವರ್ಣಾ ನಾಲೆ ಮೇಲೆ ಕೇರಳ ಮೂಲದ ಯುವತಿ ಓಡಾಟವನ್ನ ನಡೆಸಿದ್ದು ಸ್ಥಳೀಯರಲ್ಲಿ ಒಂದು ರೀತಿಯ ಆತಂಕವನ್ನೇ ಮೂಡಿಸಿತ್ತು. ಕೆಲ ಹೊತ್ತುಗಳ ಕಾಲ ಆಕೆ ಓಡಾಟವನ್ನ ನಡೆಸಿದ್ದಾಳೆ. ಭಾರಿ ಹೈಡ್ರಾಮಕ್ಕೂ ಕೂಡ ಈ ಸನ್ನಿವೇಶ ಸಾಕ್ಷಿಯಾಗಿತ್ತು. ಮೈಸೂರು ಬೆಂಗಳೂರು ರಸ್ತೆಯ ಮೇಲೆ ಹಾದು ಹೋಗುವಂತಹ ಸೇತುವೆ ಇದಾಗಿತ್ತು. ಯುವತಿಯನ್ನ ಕೊನೆಗೆ ಪೊಲೀಸರು ಕೆಳಗಿಳಿಸಿದ್ದಾರೆ. ಯಾಕೆ ಅಲ್ಲಿ ಓಡಾಡ್ತಾ ಇದ್ಲು ಇದರ ಬಗ್ಗೆ ಪೊಲೀಸರು ಆಕೆಯಿಂದ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡಿದ್ದಾರೆ. ಆದರೆ ಸುಮಾರು ಹೊತ್ತುಗಳ ಕಾಲ ಆಕೆ ಒಬ್ಬಂಟಿಯಾಗಿ ಅಲ್ಲಿ ಓಡಾಡ್ತಾ ಇದ್ದನ್ನ ಗಮನಿಸಿದಂತಹ ಸ್ಥಳೀಯರು ಏನೋ ಅನಾಹುತ ಮಾಡ್ಕೊಳ್ಳಿಕ್ಕಾಗಿ ಆಕೆ ಅಲ್ಲಿ ಓಡಾಡ್ತಿದ್ದಾಳ ಅನ್ನುವಂತಹ ಮಾತುಕತೆಗಳಲ್ಲಿ ತೊಡಗಿಕೊಂಡಿದ್ರು. ಆಕೆಯನ್ನ ಇಡೀ ಕೆಳಗೆ ಅಂತ ಎಷ್ಟೇ ಕೂತ್ಕೊಂಡ್ರು ಕೂಡ ಆಕೆಯನ್ನು ಕೂಡ ಏನು ರೆಸ್ಪಾಂಡ್ ಮಾಡ್ತಿರ್ಲಿಲ್ಲ. ತನ್ನ ಪಾಡಕ್ಕೆ ತಾನು ಇದ್ರ ಮೇಲೆ ಸೇತುವೆ ಮೇಲೆ ನಡ್ಕೊಂಡು ಹೋಗ್ತಾ ಇರೋದನ್ನ ನೋಡ್ತಾ ಇದ್ರಿ. ಕೊನೆಗೆ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ರು. ಪೊಲೀಸರು ಸ್ಥಳಕ್ಕೆ ಬಂದು ಆ ಯುವತಿಯನ್ನ ಕೆಳಗಿಳಿಸಿದ್ದಾರೆ. ಆಕೆ ಕೇರಳ ಮೂಲದ ಯುವತಿ ಅಂತ ಗೊತ್ತಾಗಿದೆ. ಅಲ್ಲೋಡಿ, ಸೇತುವೆ ಮೇಲೆ ಒಬ್ಬಂಟಿಯಾಗಿ ಆಕೆ ಹೇಗೆ ನಡೆದುಕೊಂಡು ಹೋಗ್ತಾ ಇದ್ದಾಳೆ ಅಂತ ಯಾರು ಕೂಗಿದ್ರೂ ಕೂಡ ಅವಳು ಕೇಳಿಸ್ಕೊಳ್ತಾ ಇಲ್ಲ. ಯಾಕಲ್ಲ ಹತ್ತಿದ್ಲು ಒಂದು ರೀತಿ ಗಾಬರಿಗೆ ಕಾರಣವಾಗಿತ್ತು. ಸ್ಥಳೀಯರೆಲ್ಲ ಜಮಾವಣೆಗೊಂಡಿದ್ರು. ನಂತರ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿ ಕೆಳಗಿಳಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್. ಎಷ್ಟೊತ್ತುಗಳ ಕಾಲ ಈಕೆ ಈ ರೀತಿ ಸೇತುವೆ ಮೇಲೆ ಓಡಾಟವನ್ನ ನಡೆಸಿದ್ದಾಳೆ? ಏನಂತೆ, ಯಾಕಂತ ಹತ್ತಿದ್ದಲ್ಲಿ? ರಸ್ತೆ ಮೇಲ್ಭಾಗದಲ್ಲಿ ಈ ವರ್ಣಾ ಕಾಲುವೆ ಇದೆ. ಫಸ್ಟ್ ಆಫ್ ಆಲ್ ಆ ಕಾಲುವೆ ಮೇಲಕ್ಕೆ ಆಕೆ ಯಾವ ರೀತಿಯಾಗಿ ಎತ್ತಿದ್ರು ಅನ್ನುವಂಥದ್ದೇ ಇರುವಂತಹ ಅನುಮಾನ. ಸದ್ಯಕ್ಕೆ ಅದೃಷ್ಟವಶಾತ್ ತಕ್ಷಣದಲ್ಲೇ ಸ್ಥಳೀಯರು ಎನ್ಆರ್ ಪೊಲೀಸ್ಗೆ ಮಾಹಿತಿಯನ್ನ ತಲುಪಿಸಿದರೆ ತಕ್ಷಣದಲ್ಲಿ ಅಗ್ನಿಶಾಮಕ ದಳದವರು ಕೂಡ ಸ್ಥಳಕ್ಕೆ ಬಂದು ಆ ಯುವತಿಯನ್ನ ರಕ್ಷಣೆ ಮಾಡಿದ್ದಾರೆ. ಈಗ ಆರಂಭಿಕವಾಗಿ ಸಿಗ್ತಾ ಇರುವಂತಹ ಮಾಹಿತಿಗಳ ಪ್ರಕಾರವಾಗಿ ಆ ಯುವತಿ ಕೇರಳ ಮೂಲದವರು. ಆಕೆ ಹಣವೂ ಕೂಡ ಬರೋದಿಲ್ಲ. ಬಟ್ ಯಾವ ಕಾರಣಕ್ಕೋಸ್ಕರವಾಗಿ ಅಲ್ಲಿಗೆ ಬಂದು ಹತ್ತಿದ್ರು ಅನ್ನುವಂಥದ್ರ ಬಗ್ಗೆ ಇನ್ನೂ ಕೂಡ ಪೊಲೀಸರು ಹೇಳಿಕೆಗಳನ್ನ ಪಡೆದುಕೊಳ್ಬೇಕು. ಸದ್ಯಕ್ಕೆ ಯುವತಿಯು ಕೂಡ ಗಾಬರಿ ಆಗಿರುವಂತಹ ಕಾರಣಕ್ಕೋಸ್ಕರವಾಗಿ ಇನ್ನೂ ಕೂಡ ಆ ಯುವತಿಯನ್ನ ಪೊಲೀಸ್ ಠಾಣೆಯಲ್ಲೇ ಕೂರಿಸಲಾಗಿದೆ. ಇನ್ನು ಕೂಡ ವಿಚಾರಣೆಯನ್ನು ಕೂಡ ಆರಂಭ ಮಾಡಿಲ್ಲ. ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತದ್ದು ಯುವತಿ ಕೇರಳದವರು ಅಂತ. ಏನೋ ಒಂದು ಅಪಾಯವನ್ನು ಮಾಡ್ಕೊಳ್ಳುವಂತ ಸಲುವಾಗಿನೇ, ಅನಾಹುತವನ್ನು ಮಾಡ್ಕೊಳ್ಳುವಂತ ಸಲುವಾಗಿನೇ ಆ ಯುವತಿ ಹತ್ತಿರ್ಬೋದು ಅನ್ನುವಂತ ಶಂಕೆಯು ಕೂಡ ವ್ಯಕ್ತವಾಗಿದೆ. ಸದ್ಯ ಅದೃಷ್ಟವಶಾತ್ ಸ್ಥಳೀಯರು ಬಹಳ ಬೇಗ ಯುವತಿಯನ್ನ ನೋಡ್ಕೊಂಡಿದ್ದಾರೆ. ಹಾಗಾಗಿನೇ ಆಕೆಯನ್ನ ಬಹಳ ಶೀಘ್ರವಾಗಿ ರಕ್ಷಣೆ ಮಾಡುವಂತ ಕೆಲಸವೂ ಕೂಡ ಆಗಿದೆ. ದಿವ್ಯಾ, ಥ್ಯಾಂಕ್ ಯು ಕೆಪಿ ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗೆ.